ಪ್ರಯಾಗ್ರಾಜ್ ಬಗ್ಗೆ ಹೇಳ್ತಾರೆ, ಪ್ರಯಾಗ್ರಾಜ್ನ ನೀರು ಕೊಳಕಾಗ್ತಾ ಇದೆ. ಇಲ್ಲಿ ಪ್ರಿಯಾಂಕಾ ರಾಜ್ನಲ್ಲಿ ಎಷ್ಟು ಕೊಳಕಾಗ್ತಾ ಇದೆ ಗೊತ್ತಿಲ್ವಾ? ಪ್ರಯಾಗ್ರಾಜ್ ಬಗ್ಗೆ ಮಾತಾಡೋರು ಪ್ರಿಯಾಂಕಾ ರಾಜ್ನಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಪ್ರಿಯಾಂಕಾ ರಾಜ್ನಲ್ಲಿ ನಡೆಯುವಂತಹ ಕೊಳಕು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇಲ್ಲ. ಅಲ್ಲಿ ಶುದ್ಧೀಕರಣ ಆಗುತ್ತೆ. ಇಂಥದ್ದೇನಾದ್ರೂ ಬಂದ್ರೆ ಯೋಗಿ ಅವರು ಕಿತ್ತು ಬಿಸಾಕ್ತಾರೆ. ನೀವು ಬಿಸಾಕ್ತೀರಾ? ಪ್ರಿಯಾಂಕಾ ರಾಜ್ನ ಮಹಾಮಂತ್ರಿಗಳು, ಪ್ರಿಯಾಂಕಾ ರಾಜ್ನ ಮುಖ್ಯಮಂತ್ರಿಗಳು ಇವರು ನೀರನ್ನ ಕಮರ್ಷಿಯಲೈಸ್ ಮಾಡ್ತಾ ಇದ್ದಾರೆ, ಮಹಾಮಂತ್ರಿಗಳು ಹೇಳ್ತಾರೆ. ಆದರೆ ನಿಮ್ಮ ಪಕ್ಷವನ್ನ ನೀವೇನ್ ಮಾಡ್ತಾ ಇದ್ದೀರಿ? ಕ್ರಿಮಿನಲೈಸ್ ಮಾಡ್ತೀರಾ? ಇನ್ನೊಬ್ಬರ ವಿರುದ್ಧ, ಇನ್ನೊಬ್ಬರ ಸಂಪ್ರದಾಯ ಪರಂಪರೆಯ ವಿರುದ್ಧ ಮಾತಾಡುವಂತವ್ರು ನಾನೆಷ್ಟು ಸ್ವಚ್ಛ ಇದ್ದೀನಿ, ನನ್ನ ಪರಿಸರ ಎಷ್ಟು ಸ್ವಚ್ಛ ಇದೆ, ನಾನು ಅದಕ್ಕೆ ಹೇಳ್ತೀನಲ್ಲ, ಪ್ರಯಾಗ್ರಾಜದ ಸ್ವಚ್ಛತೆ ಬಗ್ಗೆ ಮಾತಾಡುವವರು ಪ್ರಿಯಾಂಕಾ ರಾಜ್ ಸ್ವಚ್ಛತೆಯ ಬಗ್ಗೆಯೂ ಕೂಡ ಗಮನ ಹರಿಸಬೇಕು. ಡುಮ್ಕಿ ಹೊಡೆದ್ರೆ ಗರೀಬಿ ದೂರ ಆಗ್ತದೇನೋ, ಡುಮ್ಕಿ ಹೊಡೆದ್ರೆ ಹೊಟ್ಟೆ ತುಂಬುತ್ತೇನೋ. ನೀವು ಹೋಗಿ ಡುಮ್ಕಿ ಹೊಡಿಬೇಕಾಗಿತ್ತಲ್ಲಿ. ಸಾಕಷ್ಟು ಮಠಗಳು ಅಲ್ಲಿ ದಾಸೋಹ ಕೊಡ್ತಾ ಇತ್ತು, ಹೊಟ್ಟೆನೂ ತುಂಬುತ್ತಿತ್ತು, ನಿಮ್ಮ ಬಡತನೂ ನಿವಾರಣೆ ಆಗ್ತಿತ್ತು. ನೀವು ಹೋಗಿ ಅಲ್ಲಿ ಡುಮ್ಕಿ ಹೊಡಲಿಲ್ಲ, ಅದನ್ನು ಟೀಕಿಸಿದ್ರೆ ಅದರ ಪರಿಣಾಮ ಪ್ರಯಾಗ್ರಾಜ್ನಲ್ಲಿ ಡುಮ್ಕಿ ಹೊಡೆದವರು ಮೇಲೆ ಎಳೆದ್ರು, ಆದರೆ ದಿಲ್ಲಿಯಲ್ಲಿ ಡುಮ್ಕಿ ಹೊಡೆದವರು ಮೇಲೆ ಎಳಿಲ್ಲ. ಮಾತು ಬರುತ್ತೆ ಅಂತ, ಅಧಿಕಾರ ಇದೆ ಅಂತ, ಹಿಂದೆ ನಮ್ಮ ಜೊತೆ ಕ್ರಿಮಿನಲ್ಗಳಿದ್ದಾರೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಮಾತಾಡಿದರೆ ಅದು ನಡೆಯುವ ಕಾಲ ಅಲ್ಲ. ಕಾನೂನುಬದ್ಧ ಅಂಬೇಡ್ಕರ್ ಅವರ ಸಂವಿಧಾನ ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ಇಂತಹ ಕ್ರಿಮಿನಲ್ ಪದಾಧಿಕಾರಿಗಳನ್ನ ಘೋಷಣೆ ಮಾಡಿಕೊಂಡು ನಿಮ್ಮದೇ ಪಕ್ಷದ ನೇತಾರನ್ನ ಹನಿ ಟ್ರ್ಯಾಪ್ ಮಾಡಿದವರನ್ನ ನೀವು ಪಕ್ಕಕ್ಕೆ ಇಟ್ಕೊಂಡು ಆಡಳಿತ ನಡೆಸ್ತೀರಿ ಅಂದ್ರೆ ಈ ಜನರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂತಹದ್ದು ನೀವು ಉತ್ತರ ಕೊಡಬೇಕು. ಹೌದ್ರಿ, ಅವನೇ ಫೈರಿಂಗ್ ಮಾಡಿದವನು, ನನ್ನ ತಲೆ ಮೇಲೆ ಬರುತ್ತೆ ಇದು ಅಂತ ಹೇಳಿ. ಹೌದು, ಅದು ಅವನೇ. ಅವಾಗ ಪರಿಚಯ ಇರಲಿಲ್ಲ, ಹೆಸರು ಗೊತ್ತಿಲ್ಲ, ಅನೋನ್ ಪರ್ಸನ್ ಅಂತ FIR ದಾಖಲಾಗಿತ್ತು. ಈತ ಏನ್ ಮಾಡಿದ, ನಾನೇ ಅದನ್ನ ಮಾಡಿದೀನಿ ಅಂತ ಒಪ್ಕೊಂಡಿದ್ದಾನೆ. ಯಾರೋ ಬೇರೆ ಆದ್ರೆ ಒಪ್ಕೊಳಕ್ ಸಾಧ್ಯ ಇಲ್ಲಲ್ಲ, ಮಾಡಿದವನೇ ಒಪ್ಕೊಳ್ಬೇಕಲ್ಲ. ಸರಡಿಗೆಯವರ ಮಗ ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ದಾರೆ. ನಾಮಿನೇಷನ್ ಮಾಡಬೇಕಾದ್ರೆ ಅವರು ಡೇಟ್ ಆಫ್ ಬರ್ತ್ 1991 ಅಂತ ಮಾಡಿದ್ದಾರೆ. ಅವ್ರ ಬರ್ತ್ ಆಗಿದ್ದು 1987. ಅವ್ರ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಮತ್ತು ಚುನಾವಣಾ ಒಂದು ಪತ್ರ ಇದೆ, ವೋಟಿಂಗ್ ಕಾರ್ಡ್, ಅದು ಇದರಲ್ಲಿದೆ ನೋಡಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ವೋಟಿಂಗ್ ಕಾರ್ಡ್ ನಲ್ಲಿ ಎಷ್ಟಿದೆ? 87 ಇದೆ. ಅಲ್ಲಿ 91 ಅಂತ ಬರೀತಾರೆ. ಶರಫುದ್ದೀನ್ ಇದು 23 ಕೇಸ್ ಅಲ್ಲ, ಮತ್ತೆ ಜಾಮೀನು ಅದು ಏನು ತಗೊಂಡು ಸರೆಂಡರ್ ಆಗಿ ಫ್ರೀ ಆಗಿರ್ಬೋದು. ಮತ್ತೆ ಅವರನ್ನು ಬಿಡಿಸ್ಕೊಂಡ್ ಬರಕ್ಕೆ ಪಕ್ಷ ಇರ್ತಲ್ಲ. ಇನ್ನೊಂದು ದುರಂತ ಅಂದ್ರೆ, ವಿಶ್ವದಲ್ಲಿ ಶಾಂತಿ ಬಯಸಿ ನೆಮ್ಮದಿ ಬಯಸಿ ಈ ವಿದೇಶಿಗಳು ಈ ದೇಶವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ಮಾದರಿಯಲ್ಲಿ ಕೆಲವು ವಿದೇಶಿ ಪ್ರಜೆಗಳು ಹಂಪಿಗೆ ಪ್ರವಾಸಕ್ಕಾಗಿ ಬಂದಿದ್ದಾರೆ. ಅಂತಹ ಹಂಪಿ ಯಾತ್ರಾರ್ಥಿಗಳ ಮೇಲೆ ಹಲ್ಲೆ ಮಾಡಿ, ಕೊಲೆ ಮಾಡಿ, ಅತ್ಯಾಚಾರ ಮಾಡಿ ನದಿಗೆ ಬಿಸಾಕ್ತಾರಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ. ಯಾಕೆ ಹದಗೆಟ್ಟಿದೆ ಅಂದ್ರೆ, ಮಂತ್ರಿಗಳ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಇಂತಹ ಎಲ್ಲ ಕ್ರಿಮಿನಲ್ ಪರ್ಸನ್ಗಳು ಇರೋದ್ರಿಂದಲೇ ಕಾನೂನಿಗೆ ಮತ್ತು ಶಾಂತಿ ಸುವ್ಯವಸ್ಥೆಗೆ ಭಂಗ ಬರ್ತಾ ಇದೆ.
ಇಷ್ಟು ತಮ್ಮ ಗಮನಕ್ಕೆ ಕೊಡಿ. ಕರೆದಿದ್ರು, ಹೋಗಿದ್ವಿ. ಇನ್ನೊಂದು ಹೇಳ್ತೀನಿ, ಹಲವಾರು ದೇವಸ್ಥಾನಗಳಿದಾವೆ ನಮ್ಮ ಜಿಲ್ಲೆಯಲ್ಲಿ, ಈ ಮುಜರಾಯಿ ಇಲಾಖೆ ವ್ಯಾಪ್ತಿಯೊಳಗಡೆ. ಆ ಎಲ್ಲ ದೇವಸ್ಥಾನಗಳು ಟ್ರಸ್ಟಿಗೆ ಕೊಟ್ಬಿಡಿ ಅಂತ ಯಾಕೆ ಬರಲಿಲ್ಲ ಈ ಖರ್ಗೆ ಅವರು? ಕೇವಲ ದಂಡಗುಂಡ ಬಸವಣ್ಣನ ದೇವಸ್ಥಾನ ಮಾತ್ರ ನೀವು ಟ್ರಸ್ಟಿಗೆ ಕೊಡಿ ಅಂತ ಯಾಕೆ ಹೇಳ್ತಾರೆ? ತಮ್ಮ ಕಾರ್ಯಕರ್ತರ ಹಿತ ಕಾಪಾಡಬೇಕು ಅನ್ನುವ ದೃಷ್ಟಿಯಿಂದ ಇದನ್ನ ಅವ್ರು ಬರೆದಿದ್ದಾರೆ. ಹೌದು, ಅದೇ ಮುಖಪುಟದಲ್ಲೇ. ಹೌದು ಹೌದು ರಾಷ್ಟ್ರೀಯ ಮಂಡಳಿ ಬರ್ತದೆ, ಈ ಅಪೋಸಿಟ್ ಮಂದಿ ಪ್ರೆಸಿಡೆಂಟ್ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಯಾವಾಗ ಇದು ಗುಜರಾತ್ ಮತ್ತು ನಾಲ್ಕು ಕೇಸ್ ಸುಪ್ರೀಂ ಕೋರ್ಟ್ ಇಂದ ಟ್ರಸ್ಟಿಗೆ ಕೊಡಕ್ ಬರೋದಿಲ್ಲ. ಮತ್ತೆ ಇವ್ರ ಸಂವಿಧಾನ ಬೇರೆ ಇರ್ಬೇಕ್ರಿ, ಮಹಾಮಂತ್ರಿಗಳ ಸಂವಿಧಾನ. ಮೊನ್ನೆ ನೋಟಿಸ್ ಕೊಟ್ಟಿದ್ರು CID ಅವರು. ಆ ನೋಟಿಸ್ಗೆ ವಿಚಾರಣೆಗಾಗಿ ಹಾಜರಾಗಿದ್ವಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ. ನಡೆದಂತಹ ಎಲ್ಲ ಘಟನೆಗಳ ಬಗ್ಗೆ ಮತ್ತು ಇವರ ಆಕ್ಟಿವಿಟೀಸ್ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ನಾವು ಕೊಟ್ಟಿದ್ದೀವಿ. ಅದನ್ನೆಲ್ಲ ಅವರು ಬರ್ಕೊಂಡಿದ್ದಾರೆ. ಕೊನೆಗೆ ನೀವು ಕೋರ್ಟಿಗೆ ಸಾಕ್ಷಿ ಹೇಳಿಕ್ ಬರಬೇಕು ಅಂತ ಅದೊಂದು ಪೇಜ್ ಮೇಲೆ ಸಹಿ ಮಾಡಿಸ್ಕೊಂಡಿದ್ದಾರೆ. ನಾವು ಬರ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದೀವಿ ಅಷ್ಟೇ, ಮತ್ತೇನು. ಧನ್ಯವಾದ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.